ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಸೋಮವಾರ ರಾತ್ರಿ 9:30 ಆಗಿದೆ. ನನ್ನ ಬೂಟಿಕ್ ರೂಮ್ ಅಂದರೆ ನಾನೆಲ್ಲಿ ಇವಾಗ ರೂಮಲ್ಲಿ ಸಿವಿಂಗ್ ಅಂದರೆ ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ, ಟೈಲರಿಂಗ್ ಮಾಡ್ತೀನಿ. ಎಲ್ಲ ಒಂದಿಷ್ಟು ಬಟ್ಟೆಗಳೆಲ್ಲ ನಾನು ಕಟ್ಟಿಂಗ್ ಮಾಡಿಕೊಂಡು ಮತ್ತು ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಬೇಕು. ಸೊ ಕೆಲವೊಂದು ಏನದು ಸ್ವಲ್ಪ ಪೆಂಡಿಂಗ್ ವರ್ಕ್ಗಳು ಕೂಡ ಇತ್ತು. ಸೊ ಅದನ್ನೆಲ್ಲನೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ತುಂಬ ಬ್ಯುಸಿ ಆಗಿದ್ದೀನಿ ಅಂತ ಹೇಳ್ತೀನಿ. ಸೊ ನಾನು ಒಂದು ನನ್ನ ಬೂಟಿಕ್ ಕೆಲಸದಿಂದ ಸಾಯಂಕಾಲನೇ ಬಂದ್ಬಿಟ್ಟು ನಾನು ಮತ್ತೆ ಅಗೇನ್ ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ದೀಪ ಹಚ್ಚಿಬಿಟ್ಟು, ತಲೆ ಕೂಡ ಬೆಳಗ್ಗೆ ಸರಿಯಾಗಿ ಬಾಚ್ಕೊಂಡಿರಲಿಲ್ಲ, ಕೂದಲು ಬಿಡಿಸ್ಕೊಂಡಿರಲಿಲ್ಲ. ಬೆಳಗ್ಗೆ ಹರಿಬರಿನಲ್ಲಿ ಹಾಗೆ ಹೋಗ್ಬಿಟ್ಟಿದೆ ಬೂಟಿಕ್ಕೆ. ಮತ್ತು ಇವಾಗ ಮತ್ತೆ ಸಾಯಂಕಾಲ ರೆಡಿ ಆಗಿಬಿಟ್ಟು ಇವಾಗ ನಾನಿಲ್ಲಿ ಸ್ವಲ್ಪ ಥಂಡಿ ಇತ್ತು, ಅದಕ್ಕೇ ಸ್ವೆಟರ್ ಹಾಕ್ಕೊಂಡು ಕೂತಿದ್ದೀನಿ. ಬಾಬಿನ್ಗಳು ತೊಗೊಂಬಂದೆ, ಸ್ವಲ್ಪ ಲೈನಿಂಗ್ ಬಟ್ಟೆ ತೊಗೊಂಡು ಬಂದೆ, ಅದನ್ನೇ ತೋರಿಸ್ತಾ ಇದ್ದೀನಿ. ನನಗೆ ಇದು ಫೈಬರ್ ಬಾಡಿ ಇರೋದು ಒಂದು ಆಲೂರೆ ಡಿಲಕ್ಸ್ ಸಿವಿಂಗ್ ಮಷಿನ್ಗೆ ಇದೇ ಥರ ಬಾಬಿನ್ ಇರಬೇಕು, ಪ್ಲಾಸ್ಟಿಕ್ದೇ ಬಾಬಿನ್ ಇರಬೇಕು. ಸ್ಟೀಲ್ದು ಹಾಕಿದ್ರೆ ಗಡ ಅಂತ ಸೌಂಡ್ ಬರುತ್ತೆ. ಅದೇನೋ ಈ ನಡುವೆ ಸ್ವಲ್ಪ ಸೌಂಡ್ ಬರ್ತಾ ಇದೆ, ಅಂದರೆ ಅಷ್ಟು ತುಂಬ ಸೈಲೆಂಟ್ ಇತ್ತದು ಆಲೂರೆ ಡಿಲಕ್ಸು. ಏನಾಗಿದೆ ಅಂತ ಸ್ವಲ್ಪ ಚೆಕ್ ಮಾಡಿಸ್ಬೇಕು. ಏನಾದರೂ ಇಲ್ಲ ಡಸ್ಟ್ ಏನಾದರೂ ಕ್ಲೀನ್ ಮಾಡಬೇಕಾ, ಸರ್ವಿಸ್ ಏನಾದರೂ ಮಾಡಬೇಕಾ ಅಂತ ಪೈಪಿಂಗ್ ಕೂಡ ಮನೆಯಲ್ಲೇ ಮಾಡಿದ್ದೀನಿ. ಆಲೂರೆ ಡಿಲಕ್ಸ್ ಸೀವಿಂಗ್ ಮಷಿನ್ ನಂದೇನಿದೆಯಲ್ಲ, ಅದಕ್ಕೆ ಫುಟ್ಗಳ್ನ ಕೊಟ್ಟಿರ್ತಾರೆ 4-5 ಥರ. ಅಂದರೆ ಫಾಲ್ ಹಾಕೋಕ್ಕೆ, ಜಿಗ್ಜಾಗ್ ಮಾಡೋಕ್ಕೆ, ಪೀಕೋ ಮಾಡೋಕ್ಕೆ, ಮತ್ತು ಇನ್ನೊಂದೇನೋ ಬಟನ್, ಏನು ಪ್ಲಾಸ್ಟಿಕ್ ಬಟನ್ ನಾವು ಹಾಕ್ತೀವಲ್ವ ಶರ್ಟ್ ಗುಂಡಿ ಮತ್ತು ಗುಂಡಿ ಮನೆ ಮಾಡ್ತೀವಲ್ಲ ಅದಕ್ಕೆಲ್ಲ ಇದೆ. ಆಮೇಲೆ ಇನ್ನೊಂದೇನೆಂದರೆ ಪೈಪಿಂಗ್ ಮಾಡೋಕ್ಕೆ ಪೈಪಿಂಗ್ದೇ ಒಂದು ಫೂಟ್ ಇದೆ. ಸೊ ಸಿಂಗಲ್ ಫೂಟ್ ಆ ಥರ ಇದೆ. ತುಂಬ ಹೆಲ್ಪ್ಫುಲ್ ಇದೆ ರೀ. ತುಂಬಾ ನಮಗೆ ಇದರಿಂದ ಸಾಕಷ್ಟು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ತುಂಬ ಹೆಲ್ಪ್ ಆಗುತ್ತೆ. ನಾವು ಜಿಗ್ಜ್ಯಾಗ್ ಕೂಡ ಮಾಡ್ಬೋದು, ಡಿಸೈನ್ಗಳ್ನ ಮಾಡ್ಬೋದು, ಬಟನ್ ಹೋಲೆಲ್ಲ ಮಾಡ್ಬೋದು. ಮತ್ತು ಫಾಲ್ಗೆ ಒಂದು ಬೇರೆ ಸ್ಪೆಷಲ್ ಆಗಿರೋ ಫುಟ್ ಕೊಟ್ಟಿದ್ದಾರೆ. ಸ್ಯಾರಿ ಫಾಲ್ಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಒಂದು ಚೂರು ರಿಂಕಲ್ಸ್ ಅದೆಲ್ಲನೂ ಬರಲ್ಲ. ಸೊ ನಾನು ಉಷಾ ಜಾನೋಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೆಲ್ಲ ನಮಗೆ ಡೆಮೋ ಎಲ್ಲ ತೋರಿಸ್ಕೊಡ್ತಾರೆ. ಯಾವ ಫುಟ್ನ ಯಾವ ಥರ ನಾವು ಅದನ್ನು ಅಂದರೆ ಒಂದು ಇದು ಇದ್ದ ಹಾಗೆ ಡೆಮೋ ಕ್ಲಾಸ್ ಆ ಥರ ಇರುತ್ತೆ. ಯಾವ ಥರ ಅದನ್ನು ನಾವು ಯೂಸ್ ಮಾಡಬೇಕು, ಹೇಗೆ ಅದನ್ನು ಯಾವ ಬಟ್ಟೆ ಮೇಲೆ ಸ್ಟಿಚ್ ಮಾಡಬೇಕು, ಅದನ್ನೆಲ್ಲ ಅದರಲ್ಲಿ ಡೀಟೇಲಾಗಿ ಉಷಾ ಜಾನೋಮ್ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು 3-4 ನಿಮಿಷದ ವಿಡಿಯೋ ಇರುತ್ತೆ. ನಾನು ಅದನ್ನೇ ಫಾಲೋ ಮಾಡ್ತಾ ಇರ್ತೀನಿ. ಅಂದರೆ ಇವಾಗ ಫಾಲ್ ಹಾಕಬೇಕು, ಸ್ಯಾರಿಗೆ ಫಾಲ್ ಹಾಕಬೇಕು ಅಂದರೆ ಫಾಲ್ ಫುಟ್ ಏನಿರುತ್ತೆ ಅದನ್ನು ಯಾವ ಥರ ಹೇಗೆ ಅದನ್ನು ಯೂಸ್ ಮಾಡೋದು ಅದನ್ನೆಲ್ಲ ನೋಡ್ಕೊಳ್ತೀನಿ. ಜಿಗ್ಜ್ಯಾಗ್ ಮಾಡಬೇಕು ಅಂದರೆ ಅದನ್ನು ಯಾವ ಥರ ಅಂತ ಅದನ್ನು ನೋಡ್ಕೊಳ್ತೀನಿ. ಆಮೇಲೆ ನಂಬರ್ಗಳಿರುತ್ತಲ್ವ, ಒಂದು ಏನು ನಾಬ್ ಇದೆಯಲ್ಲ, ರೆಗ್ಯುಲೇಟರ್ ಥರ ನಾಬ್ ಇದೆಯಲ್ಲ, ಆ ನಂಬರ್ಗಳ್ನ ಹೇಗೆ ಇದನ್ನು ಮಾಡೋದು, ಯೂಸ್ ಮಾಡೋದು, ಡಿಸೈನ್ಸ್ ಪ್ಯಾಟರ್ನ್ಸ್ ಯಾವ ಥರ ಮಾಡೋದು, ಇದೆಲ್ಲನೂ ನೋಡ್ಕೊಳ್ತೀನಿ. ಇವಾಗ ಇಲ್ಲಿ ನನಗೆ ಒಬ್ಬರು ಅಂದರೆ ನಮ್ಮ ಅಕ್ಕದು ನನಗೆ ನಾನೇ ಅಂದರೆ ಅವ್ರು ನನಗೆ ಕಳಿಸಿದ್ದಾರೆ, ಇದನ್ನು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಲಾಸ್ಟ್ ಒಂದು ಸಾರಿ ಬಂದಾಗ, ಬೆಂಗಳೂರಿಗೆ ಬಂದಾಗ, ಆಯಿತು ಸ್ಟಿಚ್ ಮಾಡಿಕೊಡು ನೋಡೋಣ ಅಂತ ಹೇಳಿದರು. ಸೊ ಅವ್ರದ್ದು ಒಂದಿಷ್ಟು ಮೆಟೀರಿಯಲ್ಸ್ ಇದೆ, ಒಂದಿಷ್ಟು ಟಾಪ್ಗಳಿದೆ, ಆಮೇಲೆ ಬ್ಲೌಸ್ಗಳು ಕೂಡ ಕೊಟ್ಟಿದ್ದಾರೆ. ಇದೇ ಥರ ಬೇಕು ಅದೇ ಥರ ಬೇಕು ಅಂತ ಏನೂ ಅವರು ಹೇಳಲಿಲ್ಲ ನನಗೆ. ಬಟ್ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ, ಚೆನ್ನಾಗಿ ಸ್ಟಿಚ್ ಮಾಡ್ತಾಳೆ, ಡಿಸೈನ್ ಪ್ಯಾಟರ್ನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಇವಳು ಅಂತ. ಸೊ ಅವ್ರಿಗೆ ಯಾವ ಥರ ಸೂಟ್ ಆಗುತ್ತೆ ಅದೇ ಥರ ಬ್ಲೌಸ್ನ ಒಂದು ಪ್ರಿನ್ಸೆಸ್ ಕಟ್ ಮತ್ತು ಕ್ರಾಸ್ ಬೆಲ್ಟು, ಬ್ಯಾಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಬ್ಲೌಸ್ ಮೆಟೀರಿಯಲ್ ಎಷ್ಟು ಫ್ಯಾಬ್ರಿಕ್ಕು 1 ಮೀಟರ್ ಏನೋ ಇತ್ತು ಅಂದ್ಕೊಳ್ತೀನಿ. ಅಷ್ಟರಲ್ಲಿ ನನಗೆ ಯಾವ ಥರ ಡಿಸೈನ್ ಮಾಡೋಕ್ಕಾಗುತ್ತೋ ಅದನ್ನು ಮಾಡಿದ್ದೀನಿ. ಸೊ ಬ್ಲೌಸು ಕೆಲವೊಂದಿತ್ತು, 2-3 ಬ್ಲೌಸು ಮತ್ತು ಒಂದು 3 ಡ್ರೆಸ್, ಟಾಪ್ ಆ್ಯಂಡ್ ಬಾಟಮ್, ಕುರ್ತಾ ಟಾಪ್ ಆ್ಯಂಡ್ ಬಾಟಮ್ ಎಲ್ಲ ಇತ್ತು. ಸೊ ಅದಕ್ಕೆಲ್ಲ ಮ್ಯಾಚಿಂಗ್ ಲೈನಿಂಗ್ ತಂದು ಥ್ರೆಡ್ ಎಲ್ಲ ತೊಗೊಂಡು ಬಂದು, ಕೆಲವೊಂದು ಸಾರಿ ಥ್ರೆಡ್ಡು ಲೈಟ್ ಶೇಡಕ್ಕೆ ಸಿಗೋದು ಕಷ್ಟ ಆಗುತ್ತೆ. ನನಗೆ ಮಸ್ಟರ್ಡ್ ಎಲ್ಲೋ ಸಿಗೋದು ಒಂಚೂರು ಕಷ್ಟ ಆಯಿತು. ಬಟ್ ನಮ್ಮ ಮನೆ ಹತ್ತಿರ ಇನ್ನೊಂದು ಶಾಪ್ ಇದೆ, ಅಲ್ಲಿ ಹೋದಾಗ ಸಿಕ್ಬಿಡ್ತು. ಹೀಗೇ ನಮ್ಮ ಮನೆಯಲ್ಲಿ ಇವಾಗ ಸಾಕಷ್ಟು ಥ್ರೆಡ್ಸ್ ಇದೆ ರೀ. ನಾನು ಪ್ರತಿಯೊಂದು ಇದಕ್ಕೂ ಏನಾದರೂ ನಾನು ಡ್ರೆಸ್ ಸ್ಟಿಚ್ ಮಾಡಬೇಕು, ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಲೈನಿಂಗು ಮತ್ತು ಥ್ರೆಡ್ಡು ತಂದೇ ತರ್ತೀನಿ. ಮನೆಯಲ್ಲಿ 2 ಇದ್ರೂ ಮತ್ತು ಶೇಡ್ ಹೆಚ್ಚು ಕಡಿಮೆ ಆಗಬಾರ್ದು, ಪರ್ಫೆಕ್ಟ್ ಆಗಿರೋ ಅದೇ ಒಂದು ಥ್ರೆಡ್ ಕೊಟ್ಬಿಡಿ ಅಂತ ಹೇಳ್ತೀನಿ. 5-6 ರೂಪಾಯಿಗೆಲ್ಲ ಥ್ರೆಡ್ ಸಿಗುತ್ತೆ. ಯಾಕೆ ಸುಮ್ಮನೆ ಆಮೇಲೆ ಮನೇಲಿದೆ ಅಂತ ಯಾವುದೋ ಹಾಕೋದು,
ಅದು ಮ್ಯಾಚಿಂಗ್ ಆಗಲ್ಲ, ಇಲ್ಲ ಮತ್ತೆ ಶಾರ್ಟೇಜ್ ಬರೋದು ಬೇಡವೇ ಬೇಡ ಅಂದ್ಬಿಟ್ಟು ಹೊಸ ಥ್ರೆಡ್ಡು, ಹೊಸ ಲೈನಿಂಗು, ಬಟ್ಟೆನೂ ಇವನ್ ಹೊಸದೇ. ಅದು ಬ್ಲೌಸ್ ಇರಲಿ, ಇಲ್ಲ ಕುರ್ತಾ ಟಾಪ್ ಆ್ಯಂಡ್ ಬಾಟಮ್ ಇರಲಿ, ಇಲ್ಲ ಲಾಂಗ್ ಗೌನ್ ಫ್ರಾಕ್ ಇರಲಿ, ಇಲ್ಲ ಈ ಓಲ್ಡ್ ಸ್ಯಾರಿಗೆ ಲೈನಿಂಗು ಮತ್ತು ಥ್ರೆಡ್ ಇದು ಇರಲಿ, ಸೊ ಆ ಥರ ಹೊಸದೇ ತೊಗೊಂಬಂದ್ಬಿಡ್ತೀನಿ. ಇವಾಗ ಇದನ್ನು ಕಟಿಂಗ್ ಕೂಡ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಫುಲ್ ಲೆಂತ್ ನೋಡ್ಕೊಳ್ಬೇಕು, ಶೋಲ್ಡರು ಮತ್ತು ಚೆಸ್ಟು, ಆಮೇಲೆ ವೇಸ್ಟು, ಇದೆಲ್ಲನೂ ನಾನು ಇವಾಗ ಇದರ ಮೇಲೆ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇದು ತುಂಬ ಲೆಂದಿ ಆಗಿರೋ ವಿಡಿಯೋ ಆಗಿದೆ. ಕಂಪ್ಲೀಟಾಗಿ ನಿಮಗೂ ಒಂದು ನಂಬಿಕೆ ಬರಲಿ, ಹೌದು ಇವಳು ಸ್ಟಿಚ್ ಮಾಡ್ತಾಳೆ, ಇವಳು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋದು ನಿಮಗೂ ಒಂದು ತಿಳಿಬೇಕು, ಒಂದು ಪ್ರೂಫ್ ಇರಬೇಕು ನನ್ನ ಕಡೆಯಿಂದ ಅನ್ನೋದನ್ಗೋಸ್ಕರ ನಾನು ರಾತ್ರಿ 12:30 1 ಗಂಟೆವರೆಗೂ ಕೂತ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೆ. 1 ಗಂಟೆವರೆಗೂ ಏನು ಚೂಡಿದಾರ್ ಒಂದೇನಾ ಅಂದ್ಕೊಳ್ಬೋದು, ಇಲ್ಲ ನಾನು ಲೈನಿಂಗ್ ಅಟ್ಯಾಚ್ ಮಾಡೋದು, ನೆಕ್ ಪ್ಯಾಟರ್ನ್, ನೆಕ್ ಇರುತ್ತಲ್ಲ ರೆಡಿಮೇಡ್ ನೆಕ್ಕೇ ಇದೆ, ಅದನ್ನು ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ಉಲ್ಟಾ ತಿರುಗಿಸಿ ಅದನ್ನೆಲ್ಲ 2-3 ಚೂಡಿದಾರ್ ಮೆಟೀರಿಯಲ್ ಇತ್ತು. ಸೊ ಅದಕ್ಕೆಲ್ಲ ಲೈನಿಂಗ್ ಅಟ್ಯಾಚ್ ಮಾಡಬೇಕು, ಬಟ್ಟೆನ ಕಟ್ ಮಾಡಬೇಕು, ಮತ್ತು ಪ್ರಿನ್ಸೆಸ್ ಬ್ಲೌಸು ಕಟ್ಟಿಂಗ್ ಕೂಡ ಆಗಿರೋದಿತ್ತು, ಮತ್ತು ಪೈಪಿಂಗ್ ಮಾಡೋದಿತ್ತು. ಸೊ ಹೀಗೆ ಕೆಲವೊಂದು ಪೆಂಡಿಂಗ್ ವರ್ಕ್ಗಳೇನಿತ್ತು ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಇವತ್ತು ಮುಗಿಸ್ಬಿಡೋಣ. ಇಷ್ಟೊತ್ತು ರಾತ್ರಿ ಹೆಂಗಿದ್ರು ನಂಗೆ ನಿದ್ದೆ ಬರಲ್ಲ, ಟೀ ಕುಡಿದ್ರೆ ನಂಗೆ ನಿದ್ದೆನೇ ಬರಲ್ಲ ರೀ. ಸಾಯಂಕಾಲ ಒಂದು ಲೋಟ ಟೀ ಕುಡಿದ್ಬಿಟ್ರೆ ರಾತ್ರಿ 3 ಗಂಟೆವರೆಗೂ ನಾನು ಹಾಗೇ ಕಣ್ಣು ಬಿಟ್ಕೊಂಡು ಕೂತ್ಕೊಂಡಿರ್ತೀನಿ. ಮಧ್ಯಾಹ್ನ 11 ಗಂಟೆ ಆಗಿದೆಯೋ ಅನ್ನೋರ ಥರ ಕೂತಿರ್ತೀನಿ. ಸೊ ಅದಕ್ಕಾಗಿ ಈ ಥರ ಸಮಯನ ಒಂದು ಸದುಪಯೋಗ ಪಡಿಸ್ಕೊಳ್ಳೋಣ. ನಿಮಗೂ ಇವತ್ತು ಈ ವಿಡಿಯೋ ಇದನ್ನು ಏನಾದರೂ ಮಾಡಿ ಇವತ್ತು ನಾನು ಶೇರ್ ಮಾಡಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡಿ ನಿಮಗೂ ಇದನ್ನು ತಿಳಿಸ್ಲೇಬೇಕು ಅಂತ ನಾನಿವಾಗ ಅಲ್ಲಿ ನೋಟ್ಬುಕ್ ಇಟ್ಟಿದ್ದೀನಲ್ಲ, ಅದರಲ್ಲಿ ಏನಂದರೆ ಎಷ್ಟು ಏನೇನೆಲ್ಲ ಡೀಟೇಲು ಅಂದರೆ ಶೋಲ್ಡ್ರ್ ಎಷ್ಟಿದೆ, ಮತ್ತು ಅದೇ ಚೆಸ್ಟು ಅದೆಲ್ಲನೂ ಮೆಜರ್ಮೆಂಟ್ಗಳ್ನ ಬರ್ಕೊಂಡಿರ್ತೀನಲ್ವ. ಸೊ ಅದ್ರ ಪ್ರಕಾರ ನಾನಿವಾಗ ತಗೊಳ್ತಾ ಇದ್ದೀನಿ. ರೆಡಿ ಟು ಸ್ಟಿಚ್ ಡ್ರೆಸ್ ಮೆಟೀರಿಯಲ್ ಇದ್ದಾಗ ನೆಕ್ಕೆಲ್ಲ ಆಲ್ರೆಡಿ ಎಂಬ್ರಾಯ್ಡ್ರಿ ಮತ್ತು ಕುಂದನ್ ಆ ಥರ ಏನಾದರೂ ವರ್ಕ್ ಇರುತ್ತಲ್ಲ, ಹೆವಿ ವರ್ಕು ಆ ಥರ ವರ್ಕ್ ಇದ್ದಾಗ ಅದನ್ನು ಬಟ್ಟೆನ ನಾವು ಡೈರೆಕ್ಟಾಗಿ ಬಟ್ಟೆ ಮೇಲೇ ಮಾಡೋಕ್ಕೆ ಹೋಗಬಾರ್ದು. ಫಸ್ಟ್ ಲೈನಿಂಗ್ನ ಕಟ್ ಮಾಡಿಕೊಂಡು ಅದಾದಮೇಲೆ ಆ ಲೈನಿಂಗ್ನ ಅದ್ರ ಮೇಲೆ ಇಟ್ಟು ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಏಕೆಂದರೆ ಲೈನಿಂಗ್ದು ಲೆಂತು 1-2 ಇಂಚ್ ಕಡಿಮೆ ಬರುತ್ತೆ, ಮತ್ತು ಡ್ರೆಸ್ ಮೆಟೀರಿಯಲ್ದು ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ. ಸೊ ಹೈಟ್ ಇದ್ದವ್ರಿಗೆ ಎಷ್ಟು ಡ್ರೆಸ್ ಮೆಟೀರಿಯಲ್ಲು ಅದು ಅವ್ರ ಹೈಟಿಗೆ ಕರೆಕ್ಟಾಗಿ ನಾವು ಮೆಜರ್ಮೆಂಟು 44 42ನ ಅದನ್ನು ಲೆಂತನ್ನ ತೊಗೊಳ್ಬೇಕಾಗತ್ತೆ. ಫುಲ್ ಪರವಾಗಿಲ್ಲ, ರೆಡಿ ಟು ಸ್ಟಿಚ್ ಮೆಟೀರಿಯಲ್ ಏನಿರುತ್ತಲ್ಲ ಫುಲ್ಲು ಅದಕ್ಕೆ ಡೌನಲ್ಲಿ ಬಾರ್ಡ್ರೆಲ್ಲ ಇದೆ ಅಂದರೆ ಆ ಥರ ನಾವು ನೋಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಸ್ವಲ್ಪ ಶಾರ್ಟ್ ಇದ್ದಾರಾ, ಅವ್ರಿಗೆ ಬರೀ 38 ಸಾಕಾಗುತ್ತಾ ಲೆಂತು, ಆ ಥರ ಎಲ್ಲ ನೋಡಿಕೊಂಡು ಮೆಜರ್ಮೆಂಟ್ಗಳ್ನ ತೊಗೊಂಡು ಶೋಲ್ಡ್ರ್ ಎಷ್ಟಿದೆ ಅದೆಲ್ಲ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಆರ್ಮ್ ಹೋಲು ಮತ್ತು ಬ್ಯಾಕ್ ಆರ್ಮು ಅದೆಲ್ಲನ ಮಾಡಿಕೊಂಡು ಮಾರ್ಕ್ಗಳ್ನ ಮಾಡಿಕೊಂಡು ಅಷ್ಟೇ ಎಕ್ಸ್ಟ್ರಾ ಒಂದು ಇದಕ್ಕೆ ಮಾರ್ಜಿನ್ನ 1.5, ಕೆಲವೊಬ್ಬರು 1.5 ಇಡ್ತಾರೆ ಮಾರ್ಜಿನ್ನ ಎಕ್ಸ್ಟ್ರಾ ಬಟ್ಟೆ ಅಂದರೆ ಲೂಸ್ ಮಾಡ್ಕೊಳ್ಳೋಕ್ಕೆಲ್ಲನೂ, ಕೆಲವೊಬ್ಬರು 2 ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದು ಅವ್ರು ಕೊಟ್ಟಿರೋ ಒಂದು ಹಳೆ ಬಟ್ಟೆನಲ್ಲಿ 1.5 ಇದೆಯಾ ಇಲ್ಲ 2 ಇದೆಯಾ ನೋಡ್ಕೊಂಬಿಟ್ಟು ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ವ ಅದರಲ್ಲಿ ನೋಡಿಕೊಂಡು ನಾವು 1.5 ಇಂಚು ಇಲ್ಲ 2 ಇಂಚು ಆ ಥರ ತೊಗೊಂಡ್ರೆ ಬೆಸ್ಟು. ನಾನು ನನ್ನ ಬಟ್ಟೆಗಳಿಗೆ 1.5 ತೊಗೊಳ್ತೀನಿ ಸಾಕು ಅಂತ. 2 ಅಂದರೆ ಏನಾಗುತ್ತೆ ಅಂದರೆ ಬಟ್ಟೆನೂ ದಪ್ಪ ಫೋಲ್ಡಿಂಗ್ ನಾವು ಹಾಕ್ಕೊಂಡಾಗ ದಪ್ಪ ದಪ್ಪ ಅನಿಸುತ್ತೆ. ಅದಕ್ಕೆ 1.5 ಇದ್ರೆ ಸಾಕು. ಅದರಲ್ಲಿ ಒಂದು 2-3 ಲೈನ್ ಸ್ಟಿಚ್ಗಳ್ನ ಹಾಕಿರ್ತೀವಿ. ಒಂದು ಫಿಟ್ಟಿಂಗ್ ಇರುತ್ತೆ, ಮತ್ತು ಇನ್ನೆರಡು ಏನಾದರೂ ನಮಗೆ ಮುಂದೆ ಒಂದು ಸ್ವಲ್ಪ ದಿವಸ ದಪ್ಪ ಆದ್ವಿ ಅಂದರೆ ಆವಾಗ ಮತ್ತೆ ನಾವು 1 ಲೈನ್ನ ಲೂಸ್ ಮಾಡ್ಬೋದು. ಆ ಥರ ಟೋಟಲ್ 3 ಲೈನ್ ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ಬರು 4 ಲೈನ್ ಆ ಥರನೂ ಕೂಡ ಹಾಕ್ತಾರೆ ಅಂತ ಹೇಳ್ತೀನಿ. ಸೊ ಈ ಥರ ರೆಡಿ ಟು ಸ್ಟಿಚ್ ಮೆಟೀರಿಯಲ್ ಏನಿರುತ್ತೆ ಅಂದರೆ ಎಂಬ್ರಾಯ್ಡ್ರಿ ಇರೋದು, ವರ್ಕ್ ಇರೋದು, ಈ ಥರದ್ದೆಲ್ಲನೂ ನೆಕ್ ಪ್ಯಾಟರ್ನ್ ನಾವು ನೆಕ್ಕನ್ನು ಮಾಡ್ಕೊಳಕ್ಕೆ ಬೇಕಾಗಿಲ್ಲ. ಇದಕ್ಕೆ ಬ್ಯಾಕ್ ನೆಕ್ ಒಂದೇ ತೊಗೊಂಡ್ರೆ ಸಾಕು. ಫ್ರಂಟ್ ನೆಕ್ ಆಲ್ರೆಡಿ ಇರುತ್ತಲ್ವ, ಸೊ ಅದ್ರ ಮೇಲೆ ಲೈನಿಂಗ್ನ ಇಟ್ಬಿಟ್ಟು ಉಲ್ಟಾ ತಿರುಗಿಸಿ ಮತ್ತೆ ನಾವು ಅದನ್ನು ಟಾಪ್ ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಸುತ್ತಲೂ ಲೈನಿಂಗ್ ಸ್ಟಿಚ್ ಹಾಕ್ಬಿಟ್ರೆ ಮುಗ್ದೋಯ್ತು. ಇಷ್ಟೇ. ಮತ್ತು ಅದಕ್ಕೆ ಆಮೇಲೆ ನಾವು ಏನದು ಸ್ಲೀವ್ನ ರೆಡಿ ಮಾಡ್ಕೊಳ್ಬೇಕು. ಮತ್ತು ಶೋಲ್ಡ್ರ್ ಏನಿರುತ್ತೆ ಜಾಯಿಂಟ್ ಮಾಡಿಬಿಟ್ಟು ಸ್ಲೀವ್ನ ಅಟ್ಯಾಚ್ ಮಾಡಿಬಿಟ್ರೆ ಆಮೇಲೆ ಸೈಡ್ ಫಿಟ್ಟಿಂಗ್ ಕೊಟ್ಬಿಟ್ರೆ ಅಷ್ಟೇ ಆಗೋಯ್ತು. ಸೊ ಚೂಡಿದಾರ್ ಟಾಪು ಬಾಟಮು ಹೊಲಿಯೋದು ತುಂಬ ಈಸಿ, ತುಂಬ ಬೇಗ ಆಗುತ್ತೆ. ಮತ್ತು ಪ್ಯಾಂಟೂ ಅಷ್ಟೇ, ನಿಮಗೆ ಪಂಜಾಬಿ ಪ್ಯಾಂಟೂ ತುಂಬ ಬೇಗನೆ ಈಸಿಯಾಗುತ್ತೆ, 1 ಅವರಲ್ಲಿ ಆಗೋಗ್ಬಿಡುತ್ತೆ.
ಮತ್ತು ಇನ್ನೊಂದು 1 ಅವರ್ ಇಲ್ಲ ಅರ್ಧ ಗಂಟೆಲೂ ಆಗುತ್ತೆ. ಮತ್ತು ಇನ್ನೊಂದು ಸ್ಟ್ರೇಟ್ ಪ್ಯಾಂಟ್ ಬರುತ್ತಲ್ಲ ಪಲಾಜೋ ಥರ, ಅದನ್ನು ತುಂಬ ಬೇಗ ತುಂಬ ಫಾಸ್ಟಾಗಿ ಆಗುತ್ತೆ. ಸೊ ಹೀಗಾಗಿ ಒಬ್ಬರೇ ಕಸ್ಟಮರ್ದು ಒಂದೇ ಕ್ಲೈಂಟ್ದು ಒಂದು 4 ಚೂಡಿದಾರ್ ಟಾಪ್ ಇದೆ ಅಂದರೆ ಒಂದೇ ಸಾರಿ ನಾವು ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಬೇಗ ಫಟಾಫಟ ಅಂತ ಸ್ಟಿಚ್ ಮಾಡ್ಬೋದು. ಸ್ಲೀವು ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಸ್ಟಿಚ್ ಮಾಡಿ ಮುಗಿಸ್ಬಿಡ್ಬೋದು ಅಂತ ಹೇಳ್ತೀನಿ. ಸೊ ಈ ಥರ ನನ್ನ ಸ್ಟಿಚಿಂಗ್ದು ಜರ್ನಿ ಪಯಣ ಸಾಗ್ತಾ ಇದೆ. ನೀವೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ, ಚಾನಲ್ಗೆ ಲೈಕ್ ಕೊಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಖಂಡಿತವಾಗ್ಲೂ ನನ್ನ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತೀನಿ. ನನ್ನ ಟಾರ್ಗೆಟು ನಾನು ರೀಚ್ ಮಾಡಬೇಕು, ಅಚೀವ್ ಮಾಡಲೇಬೇಕು. ನನ್ನ ಡ್ರೀಮ್ ಇದೆ, ನನ್ನ ಟಾರ್ಗೆಟ್ ಇದೇ ಇದೆ. ನಾನು ನಾನು ಹಗಲು ರಾತ್ರಿ ನಿದ್ದೆಗೆಟ್ಟು ನಾನು ಇದನ್ನು ಮಾಡಿದ್ರೆ ಹಾಡಿ ಹಾಡಿ ರಾಗ ನರಳಿ ನರಳಿ ರೋಗ ಅಂತಾರಲ್ಲ, ಹಾಗೆ ಬಟ್ಟೆ ಹೊಲಿದು ಒಂದಲ್ಲ ಒಂದು ದಿವಸ ಅದರಲ್ಲಿ ಒಂದು ಏನು ಹೇಳ್ತಾರೆ ಅದರಲ್ಲಿ ನಾವು ತುಂಬಾ ಇಂಪ್ರೂವ್ ಆಗ್ತೀವಿ. ಯಾವುದೇ ಬಟ್ಟೆ ಕೊಟ್ಟರು ಆರಾಮ್ಸೆ ಕುತ್ಕೊಂಡು ನಾವು ಸ್ಟಿಚ್ ಮಾಡ್ಬೋದು. ಅಷ್ಟೊಂದು ಕಾನ್ಫಿಡೆಂಟ್ ಲೆವೆಲ್ ನಮಗೆ ಬರಬೇಕು ಅಂದರೆ ನಾವು ಪ್ರತಿ ದಿನ ಬಿಡದಲ್ಲೇ ಕಲಿತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಸ್ಟಿಚ್ ಮಾಡ್ತಾನೆ ಇರಬೇಕು ಅಂತ ಹೇಳ್ತೀನಿ. ನನಗೆ ಇವಾಗ ಆಲ್ರೆಡಿ ಎಲ್ಲನೂ ಅಂದರೆ ಚೂಡಿದಾರ್ಗೆ ಪ್ರತಿಯೊಂದು ಅದು ಸ್ಟಿಚಿಂಗ್, ಇವಾಗ ಕಟ್ಟಿಂಗು ಕೂಡ ಈ ಫಸ್ಟ್ ಕಟ್ಟಿಂಗ್ ಬರಬೇಕಲ್ವಾ, ಸೊ ಕಟ್ಟಿಂಗು ನಾನು ಕಲ್ತಿದ್ದೀನಿ, ಸ್ಟಿಚಿಂಗೂ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ತೀನಿ. ನಿಮ್ಮ ಮುಂದೆನೇ ಇವಾಗ ಅದಕ್ಕೇ ಪ್ರೂಫ್ ಸಮೇತನೇ ನಾನು ತೋರಿಸ್ಬೇಕು ಅಂತ. ಮತ್ತು ವಿಡಿಯೋ ಲೆಂದಿ ಆಗಿದ್ದಕ್ಕೆ ನಾನು ಇದನ್ನು ಕಂಟಿನ್ಯೂ ಆಗಿ ಅಂದರೆ ಸ್ಟಿಚಿಂಗ್ ಮಾಡಿ ಶೇರ್ ಮಾಡೋಕ್ಕಾಗಿಲ್ಲ. ಮತ್ತು ಇನ್ನೊಂದು ವ್ಲಾಗಲ್ಲಿ ಅದನ್ನು ಕಂಟಿನ್ಯೂ ಮಾಡಿ ಫುಲ್ ಡ್ರೆಸ್ ಸ್ಟಿಚ್ ಆಗಿರೋದನ್ನು ನಿಮ್ಮ ಜೊತೆಯಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ. ನೋಡಿ, ಇದು ಪ್ರಿನ್ಸೆಸ್ ಕಟ್ ಬ್ಲೌಸು. ಇದು ಅಷ್ಟೇ ನಮ್ಮ ಅಕ್ಕದು. ತುಂಬ ಅವ್ರೇನು ಹೇಳಿರಲಿಲ್ಲ ಪ್ರಿನ್ಸೆಸ್ಸೇ ಬೇಕು, ಇದೇ ಬೇಕು, ಅದೇ ಬೇಕು ಅಂತ. ನಾನೇ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ, ಇದು ಬ್ಲೌಸು, ಅದಕ್ಕೆ ಪೈಪಿಂಗ್ ಎಲ್ಲ ಮಾಡಿದ್ದೀನಿ. ಮತ್ತು ಇದೊಂದು ಟಾಪ್ ಇದೆ ನೋಡಿ, ಅದು ಪ್ರಿನ್ಸೆಸ್ ಬ್ಲೌಸು. ಮತ್ತು ಇದು ಟಾಪ್ ಇದೆ. ಆಮೇಲೆ ಮತ್ತು ಇನ್ನೂ ಒಂದು ಪರ್ಪಲ್ ಕಲರ್ದು ಒಂದು ಬ್ಲೌಸ್ ಪೀಸ್ ಕೊಟ್ಟಿದ್ದರು, ಅದನ್ನು ಪ್ರಿನ್ಸೆಸ್ ಸ್ಟಿಚ್ ಮಾಡಿದ್ದೀನಿ. ಸೊ ಬ್ಲೌಸ್ ಪೀಸು ಬಟ್ಟೆ 1 ಮೀಟ್ರ್ 1.5 ಮೀಟ್ರ್ ಇದ್ದಾಗ ನೆಕ್ ಪ್ಯಾಟರ್ನ ಮತ್ತು ಇದೆಲ್ಲನಕ್ಕೂ ಸ್ವಲ್ಪ ನಮಗೆ ಬಟ್ಟೆ ಬೇಕಾದಾಗ ನೋಡಿಬಿಟ್ಟು ಎಷ್ಟು ಅದರಲ್ಲಿ ಸಾಕಾಗುತ್ತೋ ಅಷ್ಟು ಮಾಡಿದ್ದೀನಿ. ಪರ್ಪಲ್ದು ಸ್ವಲ್ಪ ಕಡಿಮೆ ಇತ್ತು ಬಟ್ಟೆ, ಸ್ಲೀವ್ಸ್ ಒಂದು ಸ್ವಲ್ಪ ಲೆಂತ್ ಕಡಿಮೆ ಆಯಿತು. ಅಂದರೆ ತುಂಬ ಏನು ಸ್ಲೀವ್ಲೆಸ್ ಥರ ಆಗಿಲ್ಲ, ಶಾರ್ಟ್ ಸ್ಲೀವ್ಸ್ ಥರ ಒಂದು ಚೂರು ಕಡಿಮೆ ಆಗಿದೆ. ಬಟ್ಟೆ ಕಡಿಮೆ ಇದ್ದಿದ್ದರಿಂದ ಪರ್ಪಲ್ದು ಏನಿದೆಯಲ್ಲ ಅದು ಸ್ಲೀವ್ ಲೆಂತು ಒಂದು ಸ್ವಲ್ಪ ಕಡಿಮೆ ಆಯಿತು. ಅಂದರೆ ಅವ್ರು ಮೆಜರ್ಮೆಂಟಿಗೆ ಕೊಟ್ಟಿರೋದಕ್ಕಿಂತ 2 ಇಂಚಷ್ಟು ಲೆಂತ್ ಕಡಿಮೆ ಆಗಿದೆ. ನಾನು ಸ್ಟಿಚ್ ಮಾಡೇ ಬಿಟ್ಟೆ, ಇರಲಿ ಬಟ್ಟೆನೂ ಚೆನ್ನಾಗಿದೆ, ಮತ್ತು ಹಾಕ್ಕೊಳ್ತಾರೆ, ಯಾವ ಸೀರೆಗಾದರೂ ಮ್ಯಾಚ್ ಆಗುತ್ತೆ, ಯಾವಾಗಲಾದರೂ ಹಾಕ್ಕೊಳ್ಬೋದು ಅಂತ ನಾನು ಸ್ಟಿಚ್ ಮಾಡಿದೆ. ಅವ್ರು ಮೊದಲೇ ಹೇಳಿದರು ನಮ್ಮಕ್ಕ, ಅದು ಸ್ವಲ್ಪ ಕಡಿಮೆ ಇದೆ ನೋಡ್ಕೊ ಅಂತ. ಮತ್ತೆಲ್ಲ ಸೀರೆ ಯಾವುದಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮ್ಯಾಚ್ ಆದರೂ ಇನ್ನೊಂದು ಬಟ್ಟೆನ ನಾವು ಇದು ಮಾಡ್ಬೋದಾಗಿತ್ತು, ಆಗಲಿಲ್ಲ. ಅದು ಇನ್ನೊಂದು ಸೀರೆ ಬಾರ್ಡ್ರಲ್ಲಿರೋದು ಇನ್ನೊಂದು ಯಾವುದಾದ್ರೂ ಬಟ್ಟೆನ ಅಟ್ಯಾಚ್ ಮಾಡ್ಬೋದಾಗಿತ್ತು. ಆಮೇಲೆ ಇಲ್ವಲ್ಲ, ಸೊ ಅದಕ್ಕೇ ಅದೊಂದೇ ಬ್ಲೌಸ್ ಪೀಸ್ ಇದ್ದಿದ್ದರಿಂದ ಹಾಗೆಯೇ ನಾನು ಪರ್ಪಲ್ದು ಸ್ಟಿಚ್ ಮಾಡಿದ್ದೀನಿ. ಇದು ಆನಿಯನ್ ಪಿಂಕ್ ಕಲರ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿದೆ ಬಟ್ಟೆ ಅಂತ ಹೇಳ್ತೀನಿ. ಇವಾಗ ಇದು ಸ್ಟಿಚಿಂಗ್ ಪೈಪಿಂಗ್ ಎಲ್ಲ ಆಗಿದೆ ನೋಡಿ, ಫ್ರಂಟ್ ನೆಕ್ಕೂ ಕಂಪ್ಲೀಟ್ ಆಗಿದೆ. ಇದನ್ನು ಎಲ್ಲ ಟಾಪ್ ಸ್ಟಿಚ್ ಹಾಕ್ಬಿಟ್ಟು ಟಾಪ್ ಸ್ಟಿಚ್ ಹಾಕಿ ಇದನ್ನು ನಾಚ್ ಹಾಕಿ ತಿರುಗಿಸ್ಬಿಟ್ರೆ ಆಮೇಲೆ ಇನ್ನೇನಿಲ್ಲ, ಹುಕ್ಸ್ ಪಟ್ಟಿ, ಆಮೇಲೆ ಇನ್ನು ಏನದು ಹುಕ್ಸ್ಗೆ ಒಂದು, ಆಮೇಲೆ ಇನ್ನೊಂದು ಐಗೆ ಒಂದು ಪಟ್ಟಿ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿ ಫಿಟ್ಟಿಂಗ್ ಕೊಟ್ಬಿಟ್ರೆ ಸೈಡಲ್ಲಿ ಏನೋ ಅವ್ರು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರಲ್ಲ ಅದ್ರ ಫಿಟ್ಟಿಂಗ್ ನೋಡಿ ಒಂದು 3 ಲೈನ್ ನಾವು ಅದಕ್ಕೆ ಫಿಟ್ಟಿಂಗ್ಗೆ ಹಾಕ್ಬಿಟ್ರೆ ಆ ಬ್ಲೌಸ್ ಕೂಡ ಈವನ್ ಮುಗ್ದೋಯ್ತು. ಸೊ ಈ ಥರ ಫಾಸ್ಟಾಗಿ ಬೇಗ ಕೆಲಸಗಳ್ನ ನಾನು ಕಲ್ತ್ಕೊಳ್ಬೇಕು, ಮಾಡಬೇಕು ಅನ್ನೋ ಒಂದು ನನಗೆ ತುಂಬ ಖುಷಿ ಇದೆ, ಇಂಟ್ರೆಸ್ಟ್ ಇರೋದಕ್ಕೇ ನಾನು ಇದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿದೆ. ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ಇರಲಿ. ನನ್ನ ಫ್ರೆಂಡ್ಸೂ ಅಷ್ಟೇ, ನನಗೆ ತುಂಬಾ ಒಂದು ಫ್ರೆಂಡ್ಸ್ ಅಂದರೆ ಒಂದು ನನ್ನ ಕ್ಲಾಸಲ್ಲಿ ಬುಟಿಕಲ್ಲಿರೋರು, ಮತ್ತು ಲಕ್ಷ್ಮಿ ಅಂತ ಇದ್ದಾರೆ, ಅವರೂ ಅಷ್ಟೇ. ಸೊ ಹೀಗೆ ಮತ್ತು ಇನ್ನು ಶಶಿ ಅಂತ ಇದ್ದಾರೆ, ನಮ್ಮ ಮೇಡಮ್ ಇದ್ದಾರೆ, ಎಲ್ಲರೂ ನನಗೆ ಒಂದು ತುಂಬ ಒಳ್ಳೆಯ ಸಜೆಷನ್ನು, ಗೈಡೆನ್ಸು, ಮತ್ತು ಅವರ ಒಂದು ಇದರಲ್ಲಿನೇ ಮಾರ್ಗದರ್ಶನದಲ್ಲಿನೇ ನಾನು ಇದನ್ನೆಲ್ಲನೂ ಮಾಡಿಕೊಂಡು ಇವಾಗ ಇಂಟ್ರೆಸ್ಟ್ ತಗೊಂಡು ಎಲ್ಲ ಪ್ರತಿಯೊಂದೂ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಫಸ್ಟ್ ನಮಗೆ ಆಸಕ್ತಿ ಇರಬೇಕು, ಅಷ್ಟೇ ಡೆಡಿಕೇಶನ್ ಇರಬೇಕು. ಹಗಲು ರಾತ್ರಿ ನಾವು ಅದಕ್ಕೆ ಕಷ್ಟಪಟ್ಟು ಡೆಡಿಕೇಶನ್ ಕೊಟ್ಟು ಮಾಡಿದ್ರೇ ನೋಡಿ. ಇವತ್ತು ಬೆಳಗ್ಗೆನೇ ನಾನು
11 ಗಂಟೆವರೆಗೂ ವೆಯ್ಟ್ ಮಾಡಿದೆ. ಕರೆಂಟ್ ಬರಲಿಲ್ಲ ನಮ್ಮ ಮನೆಯಲ್ಲಿ ಸೋಮವಾರ, ಕರೆಂಟೇ ಇರಲಿಲ್ಲ. ಸೊ ಆವಾಗ ನಾನು ರೆಡಿಯಾಗಿ ಹೋಗಬೇಕಾಗಿತ್ತು. ಒಂದು ಸ್ವಲ್ಪ ತಣ್ಣೀರು ಸ್ನಾನ ಮಾಡ್ಕೊಂಡ್ಬಿಟ್ಟು ನಾನು ಬೂಟಿಕ್ಕು ಮತ್ತು ಕ್ಲಾಸ್ಗೆಲ್ಲ ಹೋಗಬೇಕಾಗಿತ್ತು. ಸೊ ಹೋಗ್ಬಿಟ್ಟೆ ಬೂಟಿಕ್ಗೆ. ತದನಂತರ ಸಾಯಂಕಾಲ ಮತ್ತೆ ಬಂದು ಮಳೆನಲ್ಲಿ ನೆಂದಿದ್ದೆ ಬೇರೆ, ಅದಕ್ಕೇ ಬಿಸಿ ಬಿಸಿ ನೀರು ಸ್ನಾನ ಮಾಡಿಕೊಂಡೆ. ಮಳೆನಲ್ಲಿ ನೆಂದರೆ ನನಗೆ ಚಳಿ ಜ್ವರ ಬಂದುಬಿಡುತ್ತೆ. ಅದಕ್ಕೇ ಮತ್ತೆ ಬಿಸಿನೀರು ಸ್ನಾನ ಮಾಡಿ ಮತ್ತು ನಾನು ದೇವ್ರ ಪೂಜೆ ಮಾಡಿ ರೆಡಿಯಾಗಿ ಮತ್ತು ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲ ಕೆಲಸ ಮುಗಿಸಿ ಇದನ್ನೆಲ್ಲ ಕಂಪ್ಲೀಟ್ ಮಾಡೋಣ, ಬಿಟ್ಟರೆ ಹಾಗೆ ಬಿಟ್ಬಿಡ್ತೀನಿ ಅಂತ ಸಾಯಂಕಾಲ ಒಂದು ಲೋಟ ಟೀ ಕುಡಿದ್ಬಿಟ್ಟೆ. ನನಗೆ 5 ಗಂಟೆಗೆ ಸರಿಯಾಗಿ ಸಾಯಂಕಾಲ ಟೀ ಕುಡಿದ್ರೆ ಇಡೀ ರಾತ್ರಿ ಪೂರ್ತಿ ನನಗೆ ನಿದ್ದೆ ಬರಲ್ಲ. ಅದೊಂದು ಒಳ್ಳೆಯ ಇದು. ಯಾಕೆಂದರೆ ಆರಾಮಾಗಿ ಈ ಥರ ನನ್ನ ಪ್ರಾಕ್ಟೀಸ್ಗಳು, ನನ್ನ ಕೆಲಸಗಳು, ಸ್ಟಿಚ್ಚಿಂಗ್ಗಳು ಇದನ್ನೆಲ್ಲನೂ ನಾನು ಮಾಡ್ಕೋಬೋದು. ನನ್ನ ರೂಮಲ್ಲಿ ನಾನು ಬಾಗಿಲು ಹಾಕ್ಕೊಂಡು ಕೂತ್ಕೊಂಡು ವಾಯ್ಸ್ ಓವರಿಂಗ್ ಮಾಡ್ಬೋದು, ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ಮತ್ತು ಬಟ್ಟೆಗಳ್ನ ಕೂಡ ಸ್ಟಿಚ್ ಮಾಡ್ಬೋದು. ಸೊ ಇವಾಗ ಆಲ್ರೆಡಿ 9:30 10 ಗಂಟೆ ಆಗಿದೆ. ಎಲ್ಲ ಇವಾಗ ಮಧ್ಯ ಬ್ರೇಕ್ ತೊಗೊಂಡೆ. ಊಟಕ್ಕೆ ನಮ್ಮ ಮನೆಯವ್ರು ಬಂದರು. 10:30ಗೆ ಸರಿಯಾಗಿ 10 ಗಂಟೆಗೆ ಊಟ ಆಯಿತು. ಮತ್ತೆ ಅಗೇನ್ 10:30ಗೆ ಕರೆಕ್ಟಾಗಿ ಬಂದು ನಾನಿಲ್ಲಿ ಕೂತ್ಕೊಂಡೆ. ಸೊ ಆಲೂರೆ ಡೀಲಕ್ಸ್ ಸೀವಿಂಗ್ ಮಷಿನ್ ತುಂಬ ಚೆನ್ನಾಗಿದೆ. ಬಿಗಿನರ್ಸ್ಗೆ ಮತ್ತು ಕಲಿಯೋರಿಗೆ ಮತ್ತು ಕ್ಲಾಸಸ್ ಹೋಗೋರಿಗೆ, ಇನ್ಸ್ಟಿಟ್ಯೂಷನ್ಗೆ ಹೋಗಿ ಕಲಿಯೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂದರೆ ಇದರಲ್ಲಿ ನಿಮಗೆ ಜಿಗ್ಜ್ಯಾಗು ಪ್ಯಾಟರ್ನ್ಸ್ಗಳು ಎಲ್ಲ ಮಾಡ್ಬೋದು, ಮತ್ತು ಬಟನ್ ಹೋಲು ಅದೆಲ್ಲನೂ ಅದೆಲ್ಲ ಸ್ಟಿಚಿಂಗ್ ಮಾಡ್ಬೋದು. ಅಷ್ಟೊಂದು ಕಷ್ಟ ಅನಿಸಲ್ಲ. ಮತ್ತು ಟೇಬಲ್ಲು ನೋಡಿ ಈ ಥರ ಬಂದಿದೆ ಇವಾಗ. ಸೊ ನಾನು ಇನ್ನೊಂದು ಫ್ಯೂಚರಲ್ಲಿ ಇನ್ನೂ ಒಂದು ಸೀವಿಂಗ್ ಮಷಿನ್ ತೊಗೊಳ್ಳೋಣ ಅಂತ ಇದ್ದೀನಿ. ಇವಾಗ ಸ್ವಲ್ಪ ದಿವಸ ಆಗಲಿ, ಆಮೇಲೆ ಒಂದೊಂದೇ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಂಡು ಹೋಗ್ತೀನಿ. ಇದು ನಿಮಗೆ ಪ್ರೂಫ್ಗೋಸ್ಕರ ಅಂತ. ಇವಳು ಹೇಳ್ತಾಳೆ, ಬರೀ ಮಾತಾಡ್ತಾಳೆ, ಏನು ಮಾಡ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ಬಾರ್ದು. ಅದಕ್ಕೋಸ್ಕರ ನಿಮ್ಮ ಮುಂದೆ ಇವಾಗ ನಾನು ಪ್ರೂಫ್ ಸಮೇತ ನಿಮಗೆಲ್ಲ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ವ್ಲಾಗ್ ಅಂತೂ ಇದು ಲೆಂದಿ ಆಗಿಬಿಟ್ಟಿತ್ತು. ಸೊ ನೆಕ್ಸ್ಟ್ ಆ ಡ್ರೆಸ್ ಸ್ಟಿಚ್ಚಿಂಗು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲ ಡ್ರೆಸ್ ಎಲ್ಲ ನಾವು ಸ್ಟಿಚ್ ಮಾಡಿದ್ಮೇಲೆ ಖಂಡಿತವಾಗ್ಲೂ ಮರಿದಲ್ಲೇ ಐರನ್ ಮಾಡಬೇಕು. ಐರನ್ ಮಾಡಿ ನೀಟಾಗಿ ಕೊರಿಯರ್ ಕಳಿಸೋದಿದ್ರೆ ಇಲ್ಲ ಬಸ್ಸಿಗೆ ಕಳಿಸೋದಿದ್ರೆ ನೀಟಾಗಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಸುಕ್ಕು ಮುದ್ದೆ ಆಗ್ದಂಗೆ ಮಧ್ಯದಲ್ಲಿ ನ್ಯೂಸ್ ಪೇಪರ್ ಏನಾದರೂ ಹಾಕಿ ಬಟ್ಟೆನ ಫೋಲ್ಡ್ ಮಾಡಬೇಕು. ರಟ್ಟು ಇಲ್ಲ ಅಂದರೆ ನ್ಯೂಸ್ ಪೇಪರ್ನ ಬಟ್ಟೆ ಮಧ್ಯೆ ಹಾಕಿಟ್ಬಿಟ್ಟು, ಈ ಶಾಪಲ್ಲಿ ಹಾಕ್ತಾರಲ್ವ, ರೆಡಿಮೇಡ್ ಬಟ್ಟೆ ಶಾಪಲ್ಲಿ ಹಾಕ್ತಾರೆ ನೋಡಿ, ಆ ಥರ ಹಾಕಿಟ್ಬಿಟ್ಟು ಫೋಲ್ಡ್ ಮಾಡಿ, ಮತ್ತು ಏನಾದರೂ ಒಂದು ಕವರ್ ಬರುತ್ತಲ್ವ, ಜಿಪ್ ಲಾಕ್ ಕವರ್, ಆ ಥರದ್ರಲ್ಲಿ ಹಾಕಿ ಬಸ್ಸಿಗೆ ಕಳಿಸೋದು. ಆ ಥರ ಸೇಫಾಗಿ ನಾವು ಕಳಿಸ್ಬೋದು, ಕೊರಿಯರ್ ಆ ಥರ ಮಾಡ್ಬೋದು ಅಂತ ಹೇಳ್ತೀನಿ. ಇದೇ ಥರ ನಂದು ಇವಾಗ ಒಂದು ದೇವರ ಆಶೀರ್ವಾದದಿಂದ, ನಮ್ಮ ಕುಲದೇವಿ, ನಮ್ಮ ಮನೆ ದೇವರು, ನಮ್ಮ ತಂದೆ ಆಶೀರ್ವಾದದಿಂದ ಒಂದು ಧೈರ್ಯವಾಗಿ ಏನೋ ಒಂದು ಹೆಜ್ಜೆ ಇಟ್ಟು ನಾನು ಈ ಒಂದು ಕೆಲಸ ಮಾಡ್ತಾಯಿದ್ದೀನಿ. ನನಗೂ ಅಷ್ಟೇ ಇಷ್ಟ ಇದೆ ಅಂತ ಹೇಳ್ತೀನಿ. ಇದು ರೆಡಿ ಟು ಸ್ಟಿಚ್ ಮೆಟೀರಿಯಲ್ ಏನಿರುತ್ತಲ್ಲ, ತುಂಬ ಈಸಿ ರೀ. ನೀವು ಕಲ್ತ್ಕೊಳ್ಳಿ ಖಂಡಿತವಾಗ್ಲೂ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದು ತುಂಬ ಒಂದು ಇವಾಗ ಡಿಮ್ಯಾಂಡ್ ಇರೋ ಬಿಸ್ನೆಸ್ ಇದೆ. ಮತ್ತು ಸಲೂನು, ಮೇಕಪ್ ಆರ್ಟಿಸ್ಟ್ ಆಗೋದು, ಮತ್ತು ಬ್ಯೂಟಿ ಪಾರ್ಲರು, ಮತ್ತು ಟೈಲರಿಂಗು, ಇದೆಲ್ಲನೂ ಏನು ಒಂದು ಬ್ಯೂಟಿ ಒಂದು ಮತ್ತು ಡ್ರೆಸ್ ಮೆಟೀರಿಯಲ್ಲು, ಮತ್ತು ಇನ್ನೊಂದು ಮ್ಯಾಚಿಂಗ್ ಸೆಂಟರು, ಮತ್ತು ಕಾಸ್ಮೆಟಿಕ್ಸ್ದು, ಮತ್ತು ಬ್ಯಾಂಗಲ್ಸು, ಫ್ಯಾನ್ಸಿ ಸ್ಟೋರು, ಇದೆಲ್ಲ ಹೆಣ್ಣುಮಕ್ಳಿಗೆ ತುಂಬ ಸೂಟ್ ಆಗುವಂಥ ಬಿಸ್ನೆಸ್ಸು. ಯಾಕೆಂದರೆ ಹೆಣ್ಮಕ್ಳೇ ಇರ್ತಾರೆ ಮತ್ತು ಹೆಣ್ಮಕ್ಳೇ ಬರ್ತಾರೆ. ಇಲ್ಲಿ ಒಂದು ಬ್ಯಾಂಗಲ್ ಸ್ಟೋರ್ ಇಟ್ಟರೆ ಹೆಣ್ಮಕ್ಳೇ ಬರ್ತಾರೆ. ಜ್ಯುವೆಲ್ರಿ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ, ಬ್ಯಾಂಗಲ್ ಸ್ಟೋರು, ಮತ್ತು ಜ್ಯುವೆಲ್ರಿಗಳ್ನ ರೆಂಟ್ ಕೊಡೋದು, ಸ್ಯಾರಿ ಫೋಲ್ಡಿಂಗು, ಬಾಕ್ಸ್ ಫೋಲ್ಡಿಂಗು, ಸ್ಯಾರಿ ಡ್ರೇಪಿಂಗು, ಇದೆಲ್ಲನೂ ಪ್ರತಿಯೊಂದು ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ನೀವೆಲ್ಲಾದರೂ ಎಂಪ್ಲಾಯ್ ಆಗಿ ಕೆಲ್ಸಕ್ಕೆ ಹೋಗ್ತೀರಾ, ಬೆಳಗ್ಗೆ 8 ಗಂಟೆಗೆ ಹೋಗಿ ಸಾಯಂಕಾಲ ಮನೆಗೆ 6-7 ಗಂಟೆಗೆ ಬರ್ತೀರಾ. ಇಡೀ ದಿವಸ ನಿಮ್ಗೆ ಅಲ್ಲೇ ಹೋಗುತ್ತೆ. ಬರೋ ಸ್ಯಾಲ್ರಿ ನಿಮಗೆ ಯಾವುದಕ್ಕೂ ಸಾಕಾಗಲ್ಲ. ನಿಮ್ಮ ಲೈಫ್ ಕೂಡ ಅದರಿಂದ ಏನೂ ಇಂಪ್ರೂವ್ ಆಗಲ್ಲ. ಸೊ ಹಾಗಾಗಿ ಅದಕ್ಕಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವುದಾದ್ರೂ ಸ್ವಲ್ಪ ಯಾವುದು ನಿಮ್ಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಸ್ವಲ್ಪ ಆಸಕ್ತಿ ತೋರಿಸಿ, ಅದರಲ್ಲಿ ಸ್ವಲ್ಪ ಡೆಡಿಕೇಶನ್ ಕೊಡಿ. ಅದಕ್ಕೆ ನೀವು ಬೆಳಗ್ಗೆ ಹೋಗಿ ಸಾಯಂಕಾಲ ಏನು ಟೈಮ್ ಅಲ್ಲಿ ನೀವು ತುಂಬ ಟಾರ್ಗೆಟು, ಸೇಲ್ಸು ಅಂದ್ಕೊಂಡು ಆಫೀಸಲ್ಲಿ ಒಂದು ವರ್ಕ್ ಮಾಡ್ತೀರಲ್ಲ, ಅಷ್ಟೇ ನೀವು ಹಾರ್ಡ್ ವರ್ಕ್ನ ನಿಮ್ಮ ಒಂದು ಬಿಸ್ನೆಸ್ಗೆ, ಓನ್ ಬಿಸ್ನೆಸ್ಗೆ ಮಾಡಿ. ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಇವಾಗ ತುಂಬ ದಿವಸದ ಹಿಂದೆನೇ ಮಾಡಬೇಕಾಗಿತ್ತು. ಸ್ವಲ್ಪ ನನಗೆ ಏನಂದರೆ, ನಾನೇ ಎಲ್ಲನೂ ಒಬ್ಬಳೇ ಮೇಂಟೈನ್ ಮಾಡ್ತಾ ಇದ್ನಲ್ಲ, ಹಾಗಾಗಿ ನಾನು ಕ್ಲಾಸಿಗೆ ಹೋದರೆ ಕೆಲವೊಂದು ಫೈನಾನ್ಷಿಯಲ್, ನನ್ನ ಇದು ಆರ್ಥಿಕ ವ್ಯವಸ್ಥೆಗೆ
ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕಾಗಿ ನಾನು ಜಾಬ್ನ ಚೂಸ್ ಮಾಡಿಕೊಂಡೆ. ಆ ಜಾಬ್ ಚೂಸ್ ಮಾಡಿಕೊಂಡಾಗೂ ನನಗೆ ಬಿಸ್ನೆಸ್ ಮಾಡಬೇಕನ್ನೋದೇ ನನ್ನ ಮನಸ್ಸಲ್ಲಿ ಯಾವಾಗಲೂ ತುಡಿತ ಅಂತ ಹೇಳ್ತಾರಲ್ವ, ಅದೇ ಇತ್ತು. ಬಟ್ ಈಗ ಸ್ವಲ್ಪ ನಾನೆಲ್ಲನೂ ಅದಕ್ಕೆ ಒಂದು ಸರಿ ಮಾಡಿಕೊಂಡು, ಒಂದು ವ್ಯವಸ್ಥೆ ಮಾಡಿಕೊಂಡು, ಒಂದು ಕಲಿಯೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ, ಟೈಮಿಂಗ್ಸು, ಫೀಸು, ಇದೆಲ್ಲನೂ ಪ್ರತಿಯೊಂದು ನಾನು ಇನ್ವೆಸ್ಟ್ಮೆಂಟ್ ಮಾಡಿ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಆದರೆ ನಾವು ಚೆನ್ನಾಗಿ ಮುಂದೆ ಒಂದು 6-7 ತಿಂಗಳಲ್ಲಿ ಇಲ್ಲ 1 ವರ್ಷದಲ್ಲಿ ಅದರ ಫಲನ ನಾವು ಅನುಭವಿಸಬೇಕು ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಲಕ್ಷಾಂತರ ರೂಪಾಯಿ ನಾವು ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ. ಬಾಡಿಗೆ ಶಾಪು ಅದು ಇದು ಅಂತ ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ. ಇನ್ವೆಸ್ಟ್ಮೆಂಟು ಆದಷ್ಟು ಕಡಿಮೆ ಇರಬೇಕು. ಆದರೆ ಅದರಿಂದ ಬರೋ ಲಾಭ ನಿಧಾನಕ್ಕಾದರೂ ಪರವಾಗಿಲ್ಲ, ಕೈ ತುಂಬ ಬರಬೇಕು, ನಮಗೂ ಖುಷಿ ಆಗಬೇಕು. ಅದರಿಂದ ನಮ್ಮ ಮನೆಯ ಆರ್ಥಿಕ ವ್ಯವಸ್ಥೆ ಸುಗಮವಾಗಿ ಸಾಗಬೇಕು. ನಮ್ಮ ಎಷ್ಟೋ ಒಂದು ಕಷ್ಟಗಳು ಅದರಿಂದ ಪರಿಹಾರ ಆಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವೂ ಏನಾದರೂ ನಾನು ಇವಾಗ ಹೇಳಿರೋ ಒಂದು ಬಿಸ್ನೆಸ್ಗಳನ್ನ ಹೆಣ್ಮಕ್ಳು 25 ವರ್ಷ, 30 ವರ್ಷ, 35 ವರ್ಷ, 40 ವರ್ಷ ಇದೆಯಾ, 42 ಇದೆಯಾ ನೋಡಿ, ಏಜ್ ಅದೆಲ್ಲ ಮ್ಯಾಟರ್ ಆಗಲ್ಲ. ನೀವು ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಎಷ್ಟೇ ವಯಸ್ಸಾಗಿದ್ರೂ ದುಡಿಯೋದನ್ನು ಯಾಕೆ ಮಾಡಬಾರ್ದಂತೂ ನಾನು ಹೇಳ್ತೀನಿ. ಅಂದರೆ 70-80 ವರ್ಷದವ್ರಿಗೆ ಹೇಳ್ತಾ ಇಲ್ಲ ನಾನು. ಸೊ ಈ ಥರ ನೀವೇ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ, ನೀವೇ ಒಂದು ಟಾರ್ಗೆಟ್ ಇಟ್ಕೊಳ್ಳಿ. ಅದರಿಂದ ನಿಮ್ಮ ಕೈಯಲ್ಲಿ ಯಾವಾಗಲೂ ಲಕ್ಷ್ಮಿ ಇರುತ್ತೆ. ಹೆಣ್ಮಕ್ಳ ಕೈಯಲ್ಲಿ ಯಾವಾಗಲೂ ಲಕ್ಷ್ಮಿ ನಲಿದಾಡ್ತಾ ಇರಬೇಕು, ಪರ್ಸಲ್ಲಿ ಯಾವಾಗಲೂ ದುಡ್ಡಿರಬೇಕು. ಆವಾಗಲೇ ಒಂದು ಜೀವನದಲ್ಲಿ ಏನದು ಒಂದು ಲವಲವಿಕೆ ಇರುತ್ತೆ, ಒಂದು ಚೈತನ್ಯ ಇರುತ್ತೆ, ಒಂದು ಲಕ್ಷಣ ಅನ್ನೋದು ಇರುತ್ತೆ. ನಮಗೂ ಖುಷಿ ಇರುತ್ತೆ. ಸ್ವಲ್ಪ ಸೇವಿಂಗ್ಸ್ ಮಾಡೋದು ಕಲಿತೀವಿ, ಸ್ವಲ್ಪ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಕಲಿತೀವಿ. ಸೊ ಹೀಗೆ ಇಲ್ಲ ನಮ್ಮ ಹತ್ರ ದುಡ್ಡೇ ಇಲ್ಲ ಅಂದರೆ ನಾವು ಇವಾಗ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ನಮ್ಮ ಯಜಮಾನ್ರಿಗೆ ರೀ ದುಡ್ಡು ಕೊಡ್ರಿ ಅಂತ ಕೇಳಬೇಕು. ಅವ್ರು ಯಾವುದ್ಯಾವುದೋ ಕಮಿಟ್ಮೆಂಟ್ಗಳಿರುತ್ತೆ. ನಾನು ಒಂದು 1000 ರೂಪಾಯಿ ಕೇಳಿದೆ ಅಂದರೆ ಅವರು ಒಂದೊಂದು ಸಾರಿ 500 ರೂಪಾಯಿನೇ ಕೊಡ್ಬೋದು. ಬಟ್ ನಂದೇನೋ ಬೇರೆ ಒಂದು ಪ್ಲ್ಯಾನ್ ಇರುತ್ತೆ. ಬಟ್ ಅದೇ ನಾವೇ ನಮ್ಮ ಹತ್ರನೇ ದುಡ್ಡು ಇದ್ದಾಗ ಒಂದು ವೇಳೆ ನಮ್ಮ ಮನೆಯವ್ರಿಗೂ ಕೂಡ ನಾವು ಇದು ತಗೊಳ್ಳಿ ಅಂತ ಒಂದು ಗಿಫ್ಟ್ ಕೊಡಿಸ್ಬೋದು. ಏನೋ ಒಂದು ಏನೋ ಅವ್ರ ಬರ್ತ್ಡೇಗೋ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೋ ಅವ್ರಿಗೊಂದು ಶರ್ಟು, ಒಂದು ಏನಾದರೂ ವಾಚು, ಒಂದು ಒಳ್ಳೆಯ ಶೂ, ಆ ಥರ ಒಂದು ಗಿಫ್ಟ್ಗಳ್ನ ಕೊಡ್ಬೋದು. ನಮ್ಮ ಸೇವಿಂಗ್ ಮಾಡ್ಕೊಳ್ಬೋದು. ಆರ್ ಡಿ ಅಕೌಂಟ್ ಓಪನ್ ಮಾಡಿ ಆರ್ ಡಿ ಅಕೌಂಟಲ್ಲಿ ಸೇವಿಂಗ್ಸ್ನ ಮಾಡ್ಬೋದು. ಸೊ ಹೀಗೆ ಮೊದಲು ನಾವು ದುಡ್ಡಿನ ಗಿಡ ಬೆಳಿಬೇಕು. ದುಡ್ಡಿನ ಗಿಡ ಹೇಗೆ ಬೆಳಿಬೇಕು ಅಂದರೆ ಅದಕ್ಕೆ ಶ್ರಮ ಪಡಬೇಕು. ಅದು ಒಂದು ಮಣ್ಣಲ್ಲಿ ನೆಟ್ಟು, ಒಳ್ಳೆ ಫಲವತ್ತಾಗಿರೋ ಮಣ್ಣಲ್ಲಿ ನೆಟ್ಟು, ನೀರು ಗೊಬ್ಬರ ಹಾಕಿ, ಬಿಸಿಲು ನೆರಳು ನೋಡಿಕೊಂಡು ಅದನ್ನು ಬೆಳೆಸಬೇಕು. ಪರಿಶ್ರಮ ಪಟ್ಟು ಹಗಲು ರಾತ್ರಿ ಅದನ್ನು ಬೆಳೆಸ್ದಾಗ್ಲೇ ಅದು ನಮಗೆ ಫಲ ಕೊಡುತ್ತೆ, ಪ್ರತಿಫಲ ಕೊಡುತ್ತೆ. ಸೊ ನನ್ನ ಐಡಿಯಾಗಳು ಈ ಥರ. ನಾನು ಸಿಕ್ಕಾಪಟ್ಟೆ ಅಂತ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ಸೊ ಹಾಗಾಗಿನೇ ನಾನು ಇದನ್ನು ಇಷ್ಟಪಟ್ಟಿದ್ದೀನಿ. ಇದರಲ್ಲಿ ತುಂಬಾ ಇವಾಗ ಡಿಮ್ಯಾಂಡ್ ಇದೆ, ತುಂಬ ಬಿಸ್ನೆಸ್ ಇದೆ, ತುಂಬ ಇದರಲ್ಲಿ ಕೆಲಸ ಇದೆ, ಎಲ್ಲರೂ ಬ್ಯುಸಿ ಇದ್ದಾರೆ, ಟೈಲರ್ಗಳೆಲ್ಲ ನಾನು ನೋಡ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು.